ಸೊ ತುಂಬ ಜನ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡ್ತಾ ಇದ್ರು, ನಾವು ಲಾಸ್ಟ್ 1 year 2 year ಇಂದ SIP ಕಟ್ತಾನೆ ಇದ್ದೀವಿ, ಇನ್ನೂ ಕೂಡ ರಿಟರ್ನ್ಸ್ ಮೈನಸ್ ಇದೆ ಅಂತ. ಸೊ ಏನಕ್ಕೆ ಅಂದರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋ ಫಂಡ್ ಮಿಸ್ಟೇಕ್ ಆಗಿರುತ್ತೆ, ಇಲ್ಲ ಅಂದರೆ ಅವರಿಗೆ SIP ಅಂದರೆ ಏನು ಅಂತ ಗೊತ್ತಿರಲ್ಲ. ನೀವು ಕೂಡ ಮೈನಸ್ಸಲ್ಲಿ ಇದೆ ಅಂತ ಪ್ಯಾನಿಕ್ ಆಗಿದ್ರೆ ಪ್ಯಾನಿಕ್ ಆಗಬೇಡಿ, ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮಗೆ ಲಾಂಗ್ ಟರ್ಮಲ್ಲಿ SIP ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಪೇಜ್ನ ಯಾರ್ಯಾರು ಫಾಲೋ ಮಾಡ್ಕೊಂಡಿರೋ ಬೇಗ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇನ್ನೂ SIP ಯಾರು ಏನು ಅಂತ ಗೊತ್ತೇ ಇಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ನೋಡಿ, ಲಾಂಗ್ ಟರ್ಮಲ್ಲಿ SIP ಏನು ರಿಟರ್ನ್ಸ್ ಕೊಟ್ಟಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ನಾವು ನೋಡೋದಾದರೆ, ಏಪ್ರಿಲ್ 2010 ಇಂದ ಇವಾಗ ಪ್ರೆಸೆಂಟ್ ಏಪ್ರಿಲ್ 2026 ತನಕ ತಗೊಂಡು 5 years ರೋಲಿಂಗ್ ರಿಟರ್ನ್ಸು. ಎವ್ರಿ 5 year ಅಲ್ಲಿ ರೋಲಿಂಗ್ ರಿಟರ್ನ್ಸ್ ಏನು ಕೊಟ್ಟಿದೆ ಅಂತ ಚೆಕ್ ಮಾಡೋದಾದರೆ, ನಿಫ್ಟಿ 50 ಇದರಲ್ಲಿ ಇಂಡಿಯಾನ ಟಾಪ್ 50 ಕಂಪ್ನೀಸ್ ಇರುತ್ತೆ, ಇದು 12.23% ಕೊಟ್ಟಿದೆ. ನಿಫ್ಟಿ ಮಿಡ್ ಕ್ಯಾಪ್ 150, ಸೊ ಮಿಡ್ ಕ್ಯಾಪ್ 150 ಸ್ಟಾಕ್ಸು 15.59% ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ 250 ಸ್ಟಾಕ್ಸ್ ಎಷ್ಟು ಕೊಟ್ಟಿದೆ? ಸೊ ಇದು ನಮಗೆ 12.99, ನಿಯರ್ಲಿ 13% ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಹೈಯೆಸ್ಟ್ ರಿಟರ್ನ್ಸ್ ಯಾರು ಕೊಡ್ತಿರೋದು? ಮಿಡ್ ಕ್ಯಾಪು ಹೈಯೆಸ್ಟ್ ರಿಟರ್ನ್ಸ್ ಕೊಡ್ತಿದೆ, ನೆಕ್ಸ್ಟ್ ಹೈಯೆಸ್ಟ್ ರಿಟರ್ನ್ ಕೊಡ್ತಿರೋದು ಸ್ಮಾಲ್ ಕ್ಯಾಪು, ಅದ್ರ ನೆಕ್ಸ್ಟು ಲಾರ್ಜ್ ಕ್ಯಾಪ್ ಕೊಡ್ತಾ ಇದೆ. ಸೊ ಇದರಿಂದ ನಿಮ್ಗೆ ಏನು ಗೊತ್ತಾಗಬೇಕು? ಮಿಡ್ ಕ್ಯಾಪ್ ಹೈಯೆಸ್ಟ್ ರಿಟರ್ನ್ಸ್ ಕೊಡ್ತಿದೆ ಅಂತ ಗೊತ್ತಾಗಿದೆ, ಬಟ್ ಇದರಲ್ಲಿ ಯಾವ ಕಂಪ್ನಿ ಆಗಬೇಕು ಅನ್ನೋದು ನಿಮಗೆ ಗೊತ್ತಿರಲ್ಲ. ನೀವು ಬ್ಯಾಡ್ ಕಂಪ್ನೀಸ್ನ ಸೆಲೆಕ್ಟ್ ಮಾಡ್ಕೊಬೋದು, ಗುಡ್ ಕಂಪ್ನೀಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇದೆಲ್ಲ ಯಾವ ಕಂಪ್ನೀಸ್ ಅಂತ ಗೊತ್ತಾಗಬೇಕು ಅಂತ ನಿಮಗೆ ಅನಿಸ್ತಾ ಇದ್ರೆ ಇನ್ವೆಸ್ಟ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಯಾವುದ್ಯಾವುದರಲ್ಲಿ ಯಾವ್ಯಾವ ಕಂಪ್ನೀಸ್ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ನಿಜವಾಗ್ಲೂ ಸ್ಟಾರ್ಟ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ, ಕೆಳಗಡೆ ನಂಬರಿಗೆ ಕಾಲ್ ಮಾಡಿ, ಅಥವಾ ಮಹಾಲಕ್ಷ್ಮಿ ಲೇಔಟಲ್ಲಿ ಆಫೀಸ್ ಇದೆ ವಿಸಿಟ್ ಮಾಡಿ. ಫ್ರೀಯಾಗಿ ಮ್ಯೂಚುವಲ್ ಫಂಡ್ ಅಕೌಂಟ್ನ ಓಪನ್ ಮಾಡಿ, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕೆ ಇದ್ರೋ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಅವರಿಗೆ.